ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಸಂಸದ ಸ್ಥಾನಕ್ಕೆ ಇಬ್ಬರು ಸಂಸದರು ಬಿಜೆಪಿಯ ಎಂಪಿಗಳು ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಬೇಡ, ನಮಗೆ ಈ ಹುದ್ದೆ ಬೇಕಾಗಿಲ್ಲ ಅಂತ ಹೇಳಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇಬ್ಬರು ಎಂಪಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಸಭೆ ಸಮರಕ್ಕೆ ಇಬ್ಬರು ಸಂಸದರಿಗೂ ಟಿಕೆಟನ್ನು ಬಿಜೆಪಿ ನಿರಾಕರಿಸಿತ್ತು. ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿತ್ತು. ಇಲ್ಲಿ ಪ್ರತಾಪ್ ಸಿಂಹನಿಗೆ ಅನಂತಕುಮಾರ್ ಹೆಗಡೆಗಾಯ್ತಲ್ಲ, ಹಾಗೆ ಟಿಕೆಟ್ ನಿಮ್ಗೆ ಕೊಡಲ್ಲ ಅಂತು. ಕೊಡದಿದ್ರೆ ಬೇಡ ಅಂಥೇಳಿ ರಾಜೀನಾಮೆ ಕೊಟ್ಬಿಟ್ಟು ಆಚೆ ಬಂದರೆ ಹೇಗೋ ಅಲ್ಲೂ ಹಾಗೆ ಆಗಿದೆ. ಅಜಯ್ ನಿಶಾನ್ ಮತ್ತು ಸಂಸದ ಛೇದಿ ಪಾಸ್ವಾನ್ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಂಸದ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ನಿರಾಕರಿಸಿದ್ದಕ್ಕೆ ಕಾರಣವನ್ನು ಇಬ್ಬರೂ ಸಂಸದರು ಹೇಳಿದರು. ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಇಬ್ಬರು ಕೂಡ ಕಾಂಗ್ರೆಸ್ಸನ್ನು ಸೇರಿಕೊಂಡಿದ್ದಾರೆ. ನೋಡಿ, ಇಲ್ಲಿ ಇಬ್ಬರು ಟಿಕೆಟ್ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ಪಾರ್ಟಿಗೆ ರಾಜೀನಾಮೆ ಕೊಟ್ಟರು, ಆಚೆ ಬಂದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಟಿಕೆಟು ತಮಗೆ ಇಲ್ಲ ಅಂತ ಹೇಳಿದ್ರ ಬಗ್ಗೆ ಅವರಿಗೆ ಬೇಸರ. ಅನೇಕ ಕಡೆಗಳಲ್ಲಿ ಬಿಜೆಪಿ ಫೇಸ್ ಚೇಂಜಿಂಗ್ ಟ್ಯಾಕ್ಟಿಕ್ಸನ್ನು ಬಳಸುತ್ತೆ. ಗೆಲ್ಲಬೇಕು ಅಂತ ಹೇಳಿದ್ರೆ ಮುಖ ಬದಲಾವಣೆ ಮಾಡಿಬಿಡೋದು. ಅಲ್ಲಿ ಯಾವುದೋ ವ್ಯಕ್ತಿ ಇದ್ದಾಗ 5 ವರ್ಷಗಳ ಕಾಲ ಯಾಕಪ್ಪ ಕೆಲಸ ಮಾಡಿಲ್ಲ ಅಂತ ಕೇಳೋದು ಅಲ್ಲ. ಕೆಲಸ ಯಾಕೆ ಮಾಡಿಲ್ಲ ನೀನು ಕೇಳಬೇಕಾಗಿತ್ತು. ಅದನ್ನು ಕೇಳದೆ ಎಲೆಕ್ಷನ್ ಬಂದಾಗ ಮಾತ್ರ ಟಿಕೆಟ್ ಇಲ್ಲ ಅಂತ ಹೇಳಿಬಿಟ್ರೆ ಹೇಗೆ? ಕೆಲಸ ಮಾಡಿಸ್ಬೇಕಿತ್ತಲ್ವೇ ಅಂತ ಜನ ಕೂಡ ಕೇಳ್ತಾರೆ. ಆದರೆ ಇಲ್ಲಿ ಟಿಕೆಟ್ ನಿರಾಕರಿಸಿದ ಮೇಲೆ ಬಿಜೆಪಿಯ ಪ್ರೈಮರಿ ಮೆಂಬರ್ಶಿಪ್, ಪ್ರಾಥಮಿಕ ಸದಸ್ಯತ್ವ ಇದೆಯಲ್ಲ, ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟೆ ಇಬ್ಬರು ಕೂಡ ಆಚೆ ಬಂದು ಇದೀಗ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ.